ನಮಸ್ಕಾರ ಸ್ನೇಹಿತರೆ, ಇಂದು ವೆಸ್ಟೀಜ್ ಕಂಪನಿಯಲ್ಲಿ ಸಿಗುವಂತಹ CMD ಕಾನ್ಸಂಟ್ರೇಟೆಡ್ ಮಿನರಲ್ ಡ್ರಾಪ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಿದು CMD ಅಂತಂದರೆ, ಈಗ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹ ಅದು ತುಂಬ ಸುಸೂತ್ರವಾಗಿ ಕೆಲಸವನ್ನು ಅಥವಾ ಕಾರ್ಯವನ್ನು ನಿರ್ವಹಿಸಬೇಕಂದ್ರೆ ಅದಕ್ಕೆ ಅದರದಾದಂಥ ಮಿನರಲ್ಸ್ ಬೇಕಾಗ್ತದೆ. ಒಂದು ದಿನಕ್ಕೆ ಒಬ್ಬ ವ್ಯಕ್ತಿಗೆ ಮಿನಿಮಮ್ 60ರಿಂದ 70 ಮಿನರಲ್ಸ್ ಬೇಕಾಗ್ತದೆ. ಬಟ್ ಈಗ ನಾವು ಸೇವಿಸುವಂತಹ ಆಹಾರದಲ್ಲಿ ಭಾಳ ಅಂದರೆ ಕೆಲವೊಂದು 5ರಿಂದ 10 ಮಿನರಲ್ಗಳು ಮಾತ್ರ ಲಭ್ಯತೆ ಇದೆ. ಯಾಕಂತಂದರೆ ಎಲ್ಲ ರಾಸಾಯನಿಕ ರಸಗೊಬ್ಬರಗಳನ್ನು ಮತ್ತು ಸ್ಪ್ರೇ ಮಾಡುವುದ್ರ ಮುಖಾಂತರ ಭೂಮಿಯಲ್ಲಿರುವಂತಹ ಮಿನರಲ್ಸ್ ಖನಿಜಾಂಶಗಳು ಏನಾಗಿದೆ ಅಂತಂದರೆ ಮಾಯ ಆಗೋಗಿದೆ, ಎಲ್ಲವೂ ಬರ್ನ್ ಆಗಿಬಿಟ್ಟಿದೆ. ಸೊ ಹೀಗಾಗಿ ನಮಗೆ ಟ್ರೇಸ್ ಮಿನರಲ್ಸ್ ಸಿಗ್ತಾ ಇಲ್ಲ. ಅದಕ್ಕೆ ಈ CMD ಅನ್ನೋದೇನಪ್ಪ ಅಂದರೆ ಅಮೇರಿಕಾದ ಗ್ರೇಟ್ ಉಥಾಕ್ ಲೇಕಲ್ಲಿ ಸಿಗುವಂಥ ಒಂದು ಮಿನರಲ್ ಇದು. ಸೊ ಅಲ್ಲಿ ಏನು ಮಾಡ್ತದಂದರೆ ದೊಡ್ಡದು ಒಂದು 70-80 ಫೀಟ್ ಎತ್ತರದಷ್ಟು ಸುತ್ತಲೂ ಆವರಿಸಿದಂಥ ಒಂದು ಏನಿದೆ ಅಂದರೆ ಆ ಗುಡ್ಡ ಇದೆ. ಸೊ ಒಂದೇ ಒಂದು ಭಾಗದಲ್ಲಿ ಹೊಳೆ ಅಂದರೆ ನದಿ ಏನು ಬಂದುಬಿಟ್ಟಪ್ಪ ಅಂದರೆ ಹರಿದು ಸಾವಿರಾರು ವರ್ಷಗಳಿಂದ ಅದು ಏನಪ್ಪ ಅಂತಂದರೆ ಅಲ್ಲಿ ಸ್ಟೋರ್ ಆಗ್ತಾ ಹೋಗ್ತಿದೆ. ಹೊರಗಡೆ ಹೋಗೋಕ್ಕೆ ಎಲ್ಲಿಯೂ ಅವಕಾಶ ಇಲ್ಲ. ಸೊ ಪ್ರತಿ ವರ್ಷ ತಂದು ಅದು ಏನಪ್ಪ ಅಂದರೆ ನೀರನ್ನು ಏನಪ್ಪ ಅಂತಂದರೆ ಅಲ್ಲಿ ಬಿಟ್ಟು ಅದ್ರ ಜೊತೆ ಲವಣಾಂಶಗಳು ಹೇರಳವಾಗಿದೆ. ಸೊ ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಿಬಿಟ್ರೆ ನಮ್ಮ ದೇಹಕ್ಕೆ ಒಂದು ವ್ಯತಿರಿಕ್ತ ಪರಿಣಾಮ ಬೀರ್ತದೆ. ಹೀಗಾಗಿ ಅದನ್ನು ಏನು ಮಾಡ್ತಾರಪ್ಪ ಅಂತಂದರೆ ಕಂಪ್ಲೀಟ್ ಸಾಲ್ಟ್ ವಾಟರ್ ಆಗಿರೋದ್ರಿಂದ ಅದರಲ್ಲಿ 84% ಮಿನರಲ್ಸ್ ಇರ್ತವೆ. ಸೊ ಅದನ್ನೇನು ಮಾಡುತ್ತೆ, 2 ವರ್ಷ ವ್ಯಾಪರೇಷನ್ ಅಂದರೆ ಹಬೀಕರಿಸಿ ಏನು ಮಾಡುತ್ತಂದರೆ ಯಾವುದೇ ರೀತಿಯ ಆ್ಯಡೆಡ್ ಕೆಮಿಕಲ್ಸ್ ಆಗ್ಲಾರ್ದೆ ಪ್ಯೂರ್ನ ಅದೇನು ಮಾಡ್ತಂದರೆ ಈ ಬಾಚರೀಕರಣ ಅಂತ ಕರಿತೀವಲ್ಲ ನಾವು, ಹಬೆ ಮುಖಾಂತರ ಅದೇನಪ್ಪ ಅಂದರೆ ಸಟ್ಲೆಸ್ಟ್ ಪ್ರೊಸೆಸ್ಸಲ್ಲಿ ಏನು ಮಾಡ್ತಾರೆ, ಶೇಖರಣೆ ಮಾಡ್ತಾರೆ. ಇದು ಏನಪ್ಪ ಅಂದರೆ 100% ನೈಸರ್ಗಿಕ ಟ್ರೇಸ್ ಮಿನರಲ್ಸನ್ನು ಹೊಂದಿದೆ. ಮತ್ತು ಇದು ಜಲಾಧಾರಿತ ದ್ರವ ರೂಪದಲ್ಲಿರ್ತದೆ. ಯಾವುದೇ ಬಣ್ಣ, ವಾಸನೆ, ಸಕ್ಕರೆ ಅಂಶವನ್ನು ಇದಕ್ಕೆ ಆ್ಯಡ್ ಮಾಡಲ್ಲ. ದೇಹದ ಸೆಲ್ ಫಂಕ್ಷನ್ ಮತ್ತು ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಹಾಗೂ ಮೆಟಬಾಲಜಿ ಸಿಸ್ಟಮ್ನ ಏನಪ್ಪ ಅಂತಂದರೆ ಇದು ಇಂಪ್ರೂವ್ಮೆಂಟ್ ಮಾಡಿಸ್ತದೆ. ಈ ಮಿನರಲ್ಸ್ನ ಅವಶ್ಯಕತೆ ಏನು ಅಂತ ನಾವು ತಿಳ್ಕೊಬೇಕಾಗ್ತದೆ. ಮಿನರಲ್ಸ್ ಕೊರತೆ ಯಾವ ಥರ ನಿವಾರಿಸ್ತಪ್ಪ ಅಂತಂದರೆ ಇದರಲ್ಲಿ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಜಿಂಕು, ಸೆಲೇನಿಯಮ್ಮು ಸೇರಿದಂತೆ 84 ಹೆಚ್ಚು ಸೂಕ್ಷ್ಮ ಖನಿಜಗಳು ಇದರಲ್ಲಿ ಇರ್ತದೆ. ಶರೀರದ ಎನರ್ಜಿ ಮಟ್ಟ, ಈ ನಮ್ಮ ಏನಪ್ಪ ಅಂದರೆ ದೇಹದ ಎನರ್ಜಿ ಲೆವೆಲ್ ಏನಪ್ಪ ಅಂತಂದರೆ ಮಿನರಲ್ಸ್ಗಳು ಇಂಪ್ರೂವ್ಮೆಂಟ್ ಮಾಡ್ತವೆ. ಮತ್ತು ನಮ್ಮ ನೀರಿನಲ್ಲಿರುವಂಥವಪ್ಪ ಅಂದರೆ ನೀರಿನ ಬಗ್ಗೆ ಹೇಳಬೇಕಂದ್ರೆ ನಿಮಗೆ, ಈಗ ನಾವು ಕುಡಿತೋ ನೀರು ಏನಪ್ಪ ಅಂದರೆ ಕಂಪ್ಲೀಟ್ ಡೆಡ್ ವಾಟರ್, ಅರ್ಥ ಆಯ್ತಾ? ಈಗ ನಾವೇನಪ್ಪ ಅಂದರೆ RO, UV, TDS ಅಂತ ಕರಿತೀವಲ್ವ, ಕಂಪ್ಲೀಟ್ ಅದು ಏನಪ್ಪ ಅಂದರೆ ನೀರಿನಲ್ಲಿರುವಂಥ ಗುಡ್ ಬ್ಯಾಕ್ಟೀರಿಯಾ ಮತ್ತು ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲವನ್ನೂ ಕೊಲ್ಯಾಪ್ಸ್ ಮಾಡಿಬಿಡ್ತದೆ. ಹೀಗಾಗಿ ನಾವು ಡೈರೆಕ್ಟಾಗಿ ಕುಡಿತಿರುವಂಥ ಡೆಡ್ ವಾಟರ್ನ ಸಾಕಷ್ಟು ಜನಗಳಿಗೆ ಅದ್ರದ್ದು ಅವೇರ್ನೆಸ್ ಇಲ್ಲ. ಸೊ ಇದನ್ನೇನಪ್ಪ ಅಂದರೆ ಒಂದು ಗಾಜಿನ ಗ್ಲಾಸಿಗೆ ಒಂದು 2 ಹನಿ ನೀರನ್ನ ಹಾಕಿದ ನಂತರ ಅಯಾನಿಕ್ ಫಾರ್ಮಲ್ಲಿ ಇರೋದ್ರಿಂದ ಇದೇನಾಗುತ್ತೆ ಅಂದರೆ ನೀರು ಅದು ಕಂಪ್ಲೀಟು ಏನಪ್ಪ ಅಂದರೆ ಮಿನರಲ್ ವಾಟರ್ ಆಗಿ ಕನ್ವರ್ಟ್ ಆಗ್ತದೆ. ವಿತಿನ್ 10 ಸೆಕೆಂಡ್ ಒಳಗಡೆ ಬೇಕಾದ್ರೆ ನೀವು ಲಿಟ್ಮಸ್ ಕಾಗದವನ್ನು ಹಾಕಿದ್ರಲ್ಲಿ ಚೆಕ್ ಮಾಡ್ಬೋದು. ಓಕೆ, ಇದರಿಂದ ಏನಾಗುತ್ತೆ, ನೀರು ಅಸಿಡಿಕ್ ನೇಚರ್ ಇರುವಂಥ ನೀರು ಅಲ್ಕಲೈನ್ ನೇಚರ್ ಆಗಿ ಪರಿವರ್ತನೆ ಆಗ್ತದೆ. ಮತ್ತು ಇದು ಏನು ಮಾಡುತ್ತಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಮಿನರಲ್ಸ್ ಡಿಫಿಷಿಯನ್ಸಿಯಿಂದ ಆಗ್ತಿರುವಂಥ ಹೇರ್ ಫಾಲ್ ಆಗಿರ್ಬೋದು, ಸ್ಕಿನ್ನಲ್ಲಿ ಆಗಿರುವಂಥ ಸ್ಕಾರ್ಸ್ ಆಗಿರ್ಬೋದು, ಅಥವಾ ಪಿಗ್ಮೆಂಟೇಷನ್ಸ್ ಆಗಿರಬಹುದು, ಅಥವಾ ಮಿನರಲ್ಸ್ ಡಿಫಿಷಿಯನ್ಸಿಯಿಂದ ಆಗ್ತಿರುವಂಥ ಬೋನ್ ಪ್ರಾಬ್ಲಮ್ಸ್ ಇರಬಹುದು. ಇವೆಲ್ಲವನ್ನು ಏನಪ್ಪ ಅಂತಂದರೆ ಇದು ನೈಸರ್ಗಿಕವಾಗಿ ಆ ಮಿನರಲ್ ನಮ್ಮ ದೇಹಕ್ಕೆ ನೀರಿನ ಮುಖಾಂತರ ನಾವು ಸಪ್ಲೈ ಮಾಡಿದಾಗ ಇದೇನು ಮಾಡುತ್ತೆ, ನ್ಯಾಚುರಲ್ ಆಗಿ ನಮ್ಮ ಬಾಡಿಯನ್ನು ಹೀಲ್ ಮಾಡ್ತದೆ. ಸೊ ಇದನ್ನು ಬಳಸೋದು ವಿಧಾನ ಏನಪ್ಪ ಅಂದರೆ 1 ಲೀಟರ್ ವಾಟರ್ ಬಾಟ್ಲಿಗೆ 7 ಹನಿಗಳನ್ನು ಹಾಕಿಬಿಟ್ಟು ನಾವು ಬಳಸಬೇಕಾಗುತ್ತೆ. 1 ಲೀಟರ್ ವಾಟರ್ ಬಾಟ್ಲಿಗೆ 7 ಹನಿಗಳನ್ನು ಇದಕ್ಕೆ ಹಾಕಿಬಿಟ್ಟು ಬಳಸಬೇಕಾಗತ್ತೆ. ಯಾವಾಗ ಕುಡಿಬೇಕಂತಂದರೆ ಇದನ್ನು ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು ಇದನ್ನು. ಓಕೆ, ಯಾಕಂತಂದರೆ ಆ ಹೊಟ್ಟೆ ಹಸಿವಾದಾಗ ನಮ್ಮ ಬಾಡಿಲಿ ಏನಪ್ಪ ಅಂತಂದರೆ ಅಸಿಡ್ ಕ್ರಿಯೇಟ್ ಆಗುತ್ತೆ. ಊಟ ಮಾಡೋದಕ್ಕೋಸ್ಕರ ಅಸಿಡ್ ಕ್ರಿಯೇಟ್ ಆಗುತ್ತೆ. ಆವಾಗ ಅದಕ್ಕೆ ಆಹಾರ ಹಾಕಿದಾಗ ಅದೇನಪ್ಪ ಅಂತಂದರೆ ಗ್ರೈಂಡಿಂಗ್ ಕೆಲಸ ಮಾಡ್ತಿರುತ್ತೆ. ಈಗ ಆ ಟೈಮಲ್ಲಿ ಮಿನರಲ್ಸ್ ಆದಾಗ ಏನಪ್ಪ ಅಂದರೆ ಆ ಹಸಿವು ಕಡಿಮೆ ಆಗ್ತದೆ.
ಚಯಾಪಚಯ ಕ್ರಿಯೆ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾವೇನಪ್ಪ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು. ಮತ್ತು ಊಟ ಆದ ನಂತರ ನಾವು ಇದನ್ನು ತಿನ್ನಬಾರ್ದು. ಈ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಅಂತಲ್ಲಪ್ಪ ಅಂದರೆ ಕೆಲವೊಂದು ರೀತಿಯ ಫ್ಲೂಯಿಡ್ಗಳನ್ನ ರಿಲೀಸ್ ಮಾಡುತ್ತೆ. ಯಾಕಂದರೆ ನಾವು ತಿಂದಿರುವಂಥ ಆಹಾರ ಚೆನ್ನಾಗಿ ಡೈಜೆಷನ್ ಆಗಲಿ ಅಂತಂದ್ಬಿಟ್ಟಪ್ಪ ಅಂದರೆ ಕೆಲವೊಂದು ನಮ್ಮ ಥೈರಾಯ್ಡ್ ಗ್ಲ್ಯಾಂಡು ಕೆಲವೊಂದು ಫ್ಲೂಯಿಡ್ ರಿಲೀಸ್ ಮಾಡುತ್ತೆ. ಆವಾಗ ಕೂಡ ಇದನ್ನ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇದನ್ನು ಬಳಸಬಾರ್ದು. ಮತ್ತೆ ಇನ್ನು ಯಾವ ಸಂದರ್ಭ, ಈಗ ಗರ್ಭಿಣಿ ಸ್ತ್ರೀಯರು ಇದನ್ನು ಬಳಸಬಾರ್ದು. ಮಕ್ಕಳಿಗೆ ಏನಪ್ಪ ಅಂದರೆ ಒಂದು ಗ್ಲಾಸಿಗೆ 1 ಅಥವಾ 2 ಹನಿಗಳನ್ನು ನಾವೇನಪ್ಪ ಅಂತಂದರೆ ಸಜೆಸ್ಟ್ ಮಾಡಬಹುದು ಒಂದು ಗ್ಲಾಸ್ನಲ್ಲಿಗೆ. ಮತ್ತು ಗೃಹಿಣಿಯರು ಬರಬಾರ್ದು. ತಾಯಿಯ ಎದೆ ಹಾಲನ್ನು ಯಾರು ಕುಡಿಸ್ತಾರೆ ಅವರು ಕೂಡ ಕುಡಿಬಾರ್ದು. ಕಿಡ್ನಿ ಸಮಸ್ಯೆಯಿಂದ ಯಾರು ಬಳಸ್ತಾರೆ ಅವರು ಕುಡಿಬಾರ್ದು. ಮತ್ತು ಏನಾದರೂ ಗಂಭೀರ ಕಾಯಿಲೆಗಳಿತ್ತಂತಂದರೆ ನಮ್ಮನ್ನು ಕರೆ ಮಾಡಿ ನಾವು ನಿಮ್ಗೆ ಅಡ್ವೈಸ್ ಮಾಡ್ತೇವೆ. ಜೊತೆಗೆ ಇನ್ನೂ ಯಾವ್ಯಾವುದು, ಈಗ ಸೋರಿಯಾಸಿಸ್ ಇರ್ತದೆ, ಅದಕ್ಕೆ